ಸಿಎಂ ತವರಲ್ಲಿ ಮೈಕ್ರೋ ಫಿನಾನ್ಷಿಯರ್ಸ್ ಕಾಟ ತಾರಕಕ್ಕೇರಿದೆ. ಸಾಲ ವಸೂಲಿಗಾಗಿ ಸಿಕ್ಕಾಪಟ್ಟೆ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರಂತೆ. ಅಡಮಾನವಿಟ್ಟ ಮನೆಗಳಿಗೆ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ. ಸಿಬ್ಬಂದಿಗಳು ಹೋಗ್ತಾರೆ, ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಈ ತರ ಟಾರ್ಚರ್ ಕೊಡೋದು ಜಾಸ್ತಿ ಆಗ್ತಿದೆ. ದಿನಂಪ್ರತಿ ಒಂದೊಂದು ಭಾಗಗಳಿಂದ ಇದೇ ತರದ್ದು ಸುದ್ದಿಗಳು ಬರ್ತಾ ಇದೆ. ನ್ಯೂಸ್ 18ನಲ್ಲೂ ನಾವು ಅದನ್ನ ಸುದ್ದಿ ಪ್ರಸಾರ ಮಾಡ್ತಾ ಇದ್ವಿ. ಇದೀಗ ಮೈಸೂರು ಜಿಲ್ಲೆಯ ಸರದಿ. ಈ ಟಾರ್ಚರ್ ತಡೆಯೋಕ್ಕಾಗದೆ ಊರುಗಳನ್ನೇ ಜನ ಬಿಟ್ಟು ಹೋಗ್ತಾ ಇದ್ದಾರೆ. ವರುಣ ಹಾಗೇನೆ ನಂಜನಗೂಡು ಕ್ಷೇತ್ರದಲ್ಲಿ ಒಂದು 7-8 ಹಳ್ಳಿಗಳಲ್ಲಿ ಈ ಫಿನಾನ್ಷಿಯರ್ಸ್ ಕಾಟದಿಂದಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ. ಅಂದ್ರೆ ಊರು ಗ್ರಾಮ ಅಂತಂದ್ರೆ ಮರ್ಯಾದೆ ಅನ್ನೋದು ಇರುತ್ತೆ. ಈ ರೀತಿ ಟಾರ್ಚರ್ ಎಲ್ಲ ಕೊಟ್ಟಂತ ಸಂದರ್ಭದಲ್ಲಿ ಮಾನ ಮರ್ಯಾದೆ ಹೋಗ್ಬಿಡುತ್ತಲ್ಲ ಅಂದ್ಬಿಟ್ಟು ಈ ಮರ್ಯಾದೆಗೆ ಅಂಜಿ ಜನ ಊರನ್ನೇ ಬಿಡ್ತಾ ಇದ್ದಾರೆ. 50,000ದಿಂದ 5 ಲಕ್ಷದ ತನಕ ಜನ ಸಾಲವನ್ನ ಪಡ್ಕೊಂಡಿದ್ದಾರೆ. ಈ ಫಿನಾನ್ಷಿಯರ್ಸ್ ಕಾಟಕ್ಕೆ ನಮ್ಗೆ ಮುಕ್ತಿ ಕೊಡಿಸಿ ಅಂತ ಹೇಳಿ ಸಿಎಂ ಹತ್ರ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. 5 ಸ್ಟಾರ್ ಬಿಸಿನೆಸ್ ಫಿನಾನ್ಸ್ ಲಿಮಿಟೆಡ್ ಕಾಟದಿಂದ ಮುಕ್ತಿ ಕೊಡಿಸಿ ಅಂತ ಜನ ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ. ಸಂಘದವ್ರು ಅಂತ ಅವರು ಸಂಘದ ಪರವಾಗಿ ಎದುರ್ಕೊಂಡು ಗಲಾಟೆ. ಫೈನಾನ್ಸು ಸಂಘದವರು ಎಲ್ಲರೂ ತುಂಬ ಹಿಂಸೆ ಕೊಡ್ತಾರೆ. ಹಗಲು ರಾತ್ರಿ ಎಲ್ಲ ಬರ್ತಾರೆ. ಬಂದು ಕಟ್ಟೋ ತನಕನೂ ಮನೆ ಬಿಟ್ಟು ಹೋಗೋದೇ ಇಲ್ಲ. ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾಗೂ ಹಿಂಸೆ ಕೊಡ್ತಾಯಿದ್ರು. ಹಾಸ್ಪಿಟ್ಲಲ್ಲಿ ಬಂದು ಕಟ್ಟಲೇಬೇಕು ಅಂತ. ಏನು ಕಟ್ಟೋಕ್ಕೂ ನಮ್ಮ ಹತ್ರ ಆಗಲ್ಲ. ಇವನಿಗೆ ಹೊಟ್ಟೆಗೆ ತಿನ್ನೋಕ್ಕೂ ಏನೂ ಇಲ್ಲ. ಆದ್ರೂ ತುಂಬ ಸಮಸ್ಯೆ ಕೊಡ್ತಾರೆ. CM ಸಿದ್ದರಾಮಯ್ಯ ಅವ್ರಿಗೂ ತಿಳಿಸ್ಬೇಕು ಅಂತ ಕುಮಾರಣ್ಣ ಅವರು ಬಂದಿದ್ದರು. ಆಯಿತು ಅಂತ ಹೇಳಿದ್ರೆ ಹೊರತು ಯಾವುದೇ ಥರ ಏನೂ ಕ್ರಮ ಕೈ ತಗೊಂಡಿಲ್ಲ. ತುಂಬ ಯಾವ ಥರ ಆಗೈತಂದರೆ ಫ್ಯಾಮಿಲಿ ಪೂರ್ತಿ ಬೀದಿಗೆ ಬಂದ್ಬಿಟ್ಟು ಪೂರ್ತಿ ಫ್ಯಾಮಿಲಿನೇ ಸೂಸೈಡ್ ಮಾಡ್ಕೊಂಡು ಸಾಯೋ ಪರಿಸ್ಥಿತಿಲಿದ್ರೂ ಯಾವುದೇ ಥರ ಏನೂ ರೆಸ್ಪಾನ್ಸ್ ಇಲ್ಲ. ಹಂಗಾಗಿ ಸರ್ಕಾರದಿಂದ ನಮ್ಗೆ ಏನಾದರೂ ಪರಿಹಾರ ಕೊಡಿಸ್ಬೇಕು, ನಾವು ಫ್ಯಾಮಿಲಿ ಕಾಪಾಡಬೇಕು ಅಂತ ಸಿದ್ದರಾಮಯ್ಯ ಅವ್ರ ಹತ್ರ ಕೇಳ್ಕೊತಾ ಇರೋದು. ನಿಮ್ಮ ಮಗಳು ಸೊಸೆ ಯಾರೂ ಇಲ್ಲ ಮನೇಲಿ? ಯಾರು ಇಲ್ಲ, ನನ್ನ ಗಂಡು ಮಾಡ್ತಾರೆ. ಹಾಂ, ತೀರಲ್ಲ. ಅದೊಂದು ಗಂಡು ಬಿಟ್ಬಿಟ್ಟಲ್ಲ ಮಕ್ಕಳು ಮನೆಗೆಲ್ಲ ತಿಂತಾಗ ನಮ್ಮ ಕಷ್ಟ ಏನು ಕಷ್ಟ ಇಲ್ಲ ನನಗೆ ಗೊತ್ತಿಲ್ಲ. ಏನೂ ಆಯ್ಕೆ ಇಲ್ಲ. ಆಗಿರೋದೇ ಇದ್ದಾಗ ಹೊಡೆದ್ರು. ಮಕ್ಕಳೇನ ಬರ್ಬೇಕಾಯ್ತು. ಬಂದಿದ್ದೆ ಸ್ವಾಮಿ ಕೈ ಹಿಡಿತೀನಿ ಹಂಗೆ ನಮ್ಮ ಸ್ವಾಮಿ ರಾಮೇಶ್ವರಿ ಕಾಲು ಕೆಟ್ಟಿ ಮಾಡೋಕ್ಕಲ್ಲ. ಆಮೇಲೆ ಲೋನ್ ತಗೊಂಡಿದ್ದಾರೆ. ಅವರು ಕಟ್ಟಕ್ಕಾಗದೆಯಾ, ಅವನು ಹೊರಗಡೆನೂ ಹೋಗಿ ತಿರ್ಗಾಡಕ್ಕೂ ಆಗದೆಯಾ, ಅವ್ರಿಗೆ ಭಯ ಎತ್ಕೊಂಡು ಒಳಗಡೆನೇ ಇದ್ದಾನೆ. ನಮ್ಮ ತಾಯಿಗಂತೂ ಮೈಂಡ್ ಅಪ್ಸೆಟ್ ಆಗಿ ಮಾತು ಬರ್ತಾ ಇಲ್ಲ. ಮದ್ದೂರು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರಿಗೆ ಮಾತ್ರೆ ಇಂಜೆಕ್ಷನು ಮಾತ್ರೆ ತಗೊಳಕ್ಕೂ ದುಡ್ಡಿಲ್ಲ. ಆ ಥರ ಪರಿಸ್ಥಿತಿಲಿ ಇದ್ದೀವಿ. ಅಂದರೆ ಯಾವುದೇ ಒಂದು ವಸ್ತು ತಗೊಂಡೋಗಿ ಮಡಗ್ಬಿಟ್ಟು ನಾವು 1 ತಿಂಗಳು ಲೋನ್ ಕಟ್ತಾ ಇದ್ದೀವಿ. ಅಂದರೆ ಇವಾಗ ಕಟ್ಟಕ್ಕಾಗದೆ ನಮ್ಗೆ ಒದ್ದಾಡ್ತಾ ಇದ್ದೀವಿ. ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ನಮ್ಗೆ. ಏನಾದರೂ ಒಂದು ಪರಿಹಾರ ಹುಡುಕೊಡಿ. ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಅವರು ಯಾರು ಗೇಯಕ್ಕೆ ಹೋಯ್ತಾ ಇಲ್ಲ, ಗೆತ್ತಕ್ಕೆ ಹೋಯ್ತಾ ಇಲ್ಲ. ಇರೋ ಪದಾರ್ಥನೆಲ್ಲ ಮಡಗ್ಬಿಟ್ಟು ನಾವು ಲೋನ್ ಕಟ್ಟಿದ್ವಿ. ಇವಾಗಂತೂ ಕಟ್ಟಕ್ಕಂತೂ ಸಾಧ್ಯವಿಲ್ಲ. ಏನಾದರೂ ಪರಿಹಾರ ಹುಡುಕೊಡಿ. ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗಳು ತುಂಬ ಜಾಸ್ತಿ ಆಗಿದೆ. ಎಲ್ಲಿ ನೋಡ್ರು ನಮ್ಮ ಸಿರ್ಮಳ್ಳಿ ಗ್ರಾಮದಲ್ಲಿ ಕನಿಷ್ಠ ಅಂದರೂ ಒಂದು 15 ಮನೆಗಳು ಊರಿಂದ ಹೊರಗಡೆ ಹೊರಟೋಗಿದ್ದಾರೆ. ಊರಲ್ಲಿ ವಾಸ ಇಲ್ಲ. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮಕ್ಕಳು ಒಂದು ಕಡೆ. ಮಕ್ಕಳ ವಿದ್ಯಾಭ್ಯಾಸ ಲೋನ್ ಕೊಡುವಾಗ ಹಿಂಸೆ ಮಾಡಿ ಲೋನ್ ಕೊಡ್ತಾರೆ. ಅವ್ರಿಗೆ ಅವ್ರ ಅನುಕೂಲಕ್ಕೆ ಎಷ್ಟು ಯೋಗ್ಯತೆ ಎಷ್ಟಿದೆ ಅಷ್ಟು ಕೊಡೋಲ್ಲ. ಅವ್ರಿಗೆ ಮಿತಿಮೀರಿ ಸಾಲ ಕೊಟ್ಬಿಡ್ತಾರೆ. ಅವ್ರು ಕಟ್ಟೋಕ್ಕಾಗೋದಿಲ್ಲ. ಕಟ್ಟೋಕ್ಕಾಗದಾಗ ಊರು ಬಿಟ್ಟಿದ್ದಾರೆ. ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ತುಂಬ ಮನೆಗೆ ಬಂದು ಆಮೇಲೆ ಕೊನೆಗೆ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲಿಗೂ ಅವ್ರನ್ನ ನಂಬರ್ ತೊಗೊಂಡು ಅವ್ರ ಫೋನ್ ಯಾವುದೋ ಮುಖಾಂತರ ಅವ್ರ ನಂಬರ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಈಗ ಒಬ್ರು ಮಾತಾಡ್ತಾ ಹೇಳ್ತಾ ಇದ್ರು, ಅಂದ್ರೆ ಅವ್ರಿಗೆ ಎಷ್ಟು ಕಟ್ಟಕ್ಕಾಗುತ್ತೆ ಇಲ್ಲ ಅನ್ನೋದನ್ನ ನೋಡೋದಿಲ್ಲ. ಇವರೇ ಫೋರ್ಸ್ ಮಾಡಿ ದುಡ್ಡು ಕೊಡಕ್ ಹೋಗ್ತಾರೆ, ಸಾಲವನ್ನ ಕೊಟ್ಬಿಡ್ತಾರೆ, ಆಮೇಲೆ ಟಾರ್ಚರ್ ಕೊಡಕ್ ಶುರು ಮಾಡ್ತಾರೆ ಅಂತ. ಸುಮಾರು 7 ಹಳ್ಳಿ ಅಂತ ಗೊತ್ತಾಯ್ತು. ಯಾವ್ಯಾವ ಹಳ್ಳಿಗಳಲ್ಲಿ ಹಿಂಗಾಗಿದೆ? ಒಂದೇ ಫಿನಾನ್ಸ್ ಕಂಪನಿಯಿಂದ ಈ ತರ ಟಾರ್ಚರ್ ಆಗ್ತಿರೋದಾ? ಏನ್ ಕತೆ ಇದು? ಶರ್ಮಿತಾ, ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ. ಯಾಕಂತ ಹೇಳಿದ್ರೆ ಈ ಮೈಕ್ರೋ ಫಿನಾನ್ಸ್ಗಳ ಹಾವಳಿ ಎಷ್ಟಿದೆ ಅಂತಂದ್ರೆ, ನೀವು ಮನೆಯಲ್ಲಿ ಯಾರೋ ಕುಟುಂಬಸ್ಥರು ಸಾವಾಗಿದ್ರು ಕೂಡ ಅದನ್ನು ಕೂಡ ಅವರು ಕೇರ್ ಮಾಡೋದಿಲ್ಲ. ನಮಗೆ ನೀವು ದುಡ್ಡನ್ನ ಕಟ್ಟಲೇಬೇಕು, ಇಲ್ಲ ಅಂತಂದ್ರೆ ನಾವು ಇಲ್ಲಿ ಮನೆ ಬಿಟ್ಟು ಕದ್ಲಲ್ಲ ಅನ್ನುವ ನಿಟ್ಟಿನಲ್ಲಿ ಅಷ್ಟೊಂದು
ತೀರಾ ಹಿಂಸೆಯನ್ನ ಕೊಡ್ತಾ ಇರುವಂತದ್ದು. ಏನು ವರ್ಣ ವ್ಯಾಪ್ತಿಯ ನಂಜನಗೂಡು ತಾಲೂಕಿನ ರಾಂಪುರ, ಕುರಿಹುಂಡಿ, ಶಿರಮಳ್ಳಿ, ಕಗ್ಲೂರು, ಹೆಗ್ಗಡಹಳ್ಳಿ, ಮುದ್ದಹಳ್ಳಿ ಸೇರಿದಂತೆ ಸುಮಾರು 8-10 ಹಳ್ಳಿಗಳಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಉದಾಹರಣೆಗೆ ಈಗ ನನಗೆ 1 ಲಕ್ಷ ಲೋನ್ ಅಗತ್ಯ ಇರುತ್ತೆ ಅಂತ ನನಗೆ 2 ಲಕ್ಷ ಲೋನ್ ಅನ್ನ ಕೊಡಬೇಕಾದ್ರೆ ಅವ್ರು ಹೇಳುವಂತದ್ದು, ಇಲ್ಲಮ್ಮ ಕಟ್ಬೋದು ತಗೊಳ್ಳಿ, ನಾವು ಯಾವುದೇ ರೀತಿಯ ತೊಂದರೆನೂ ಕೊಡೋದಿಲ್ಲ ನಿಮ್ಗೆ, ಏನು ತಿಂಗಳಿಗೆ 5,000 ಕಟ್ಟೋಕ್ಕಾಗೋದಿಲ್ವಾ ಅನ್ನುವಂತ ನ್ಯಾಯವಾದ ಮಾತುಗಳನ್ನ ಆಡ್ತಾರೆ. ಅದೇ ಲೋನ್ ನ ತಗೊಂಡು ಅವರು ಕಟ್ಟುವಂತ ಸಂದರ್ಭದಲ್ಲಿ 1 ತಿಂಗಳು ಕಟ್ಲಿಕ್ಕೆ ಆಗಲ್ಲ ಅಂದ್ರೆ ಮನೆ ಮುಂದೆ ಬಂದು ಕೂತ್ಕೊಳ್ಳೋದು, ಯಾಕೆ ತಗೊಂಡ್ರಿ ನೀವು ಅನ್ನುವಂತೆ ಬೇಕಾಬಿಟ್ಟಿ ಮಾತಾಡೋದು, ಎಲ್ಲ ಹಿಂಸೆಗಳನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಮೈಕ್ರೋ ಫೈನಾನ್ಸ್ಗಳು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಏನು ಈಗ 5 ಸ್ಟಾರ್ ಫೈನಾನ್ಸ್ ಕಂಪನಿ ಏನಿದೆ, ಇದು ಈ ಭಾಗದ ನಂಜನಗೂಡು ಭಾಗದಲ್ಲಿ ಸುಮಾರು ಸಾಕಷ್ಟು ಅಂದ್ರೆ ಒಂದು ಕುಟುಂಬಕ್ಕೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಎಂಬಂತೆ ಲೋನ್ಗಳನ್ನ ಕೊಟ್ಟಿರುವಂತದ್ದು. ಅದು ಕೂಡ ಅವರ ಮನೆಯನ್ನ ಅಡ ಇಟ್ಟುಕೊಂಡು ಲೋನ್ ಅನ್ನ ಕೊಟ್ಟಿರ್ತಾರೆ. ಅವರು ಪ್ರತಿ ತಿಂಗಳು ಲೋನ್ ಅನ್ನ ಕಟ್ಟಲೇಬೇಕು. 1 ತಿಂಗಳು ಕಟ್ಟಲಿಲ್ಲ, ನೆಕ್ಸ್ಟ್ ಮಂತ್ ಕಟ್ತೀವಿ ನಾವು, ಈ ಮಂತ್ ಏನೋ ಕಷ್ಟ ಆಯ್ತು ಅಂದ್ರೂ ಕೂಡ ಅವರು ಕೇಳೋದಿಲ್ಲ. ಈ ರೀತಿಯ ಸಮಸ್ಯೆಗಳು ಸಿಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರದ ವರ್ಣ ವ್ಯಾಪ್ತಿಯಲ್ಲೇ ಇರುವಂತದ್ದು. ಒಂದು ಕಡೆ ಮೈಕ್ರೋ ಫೈನಾನ್ಸ್ಗಳು ಎಷ್ಟು ಮಟ್ಟಿಗೆ ಜನರಿಗೆ ಆವಳಿಯನ್ನ ಕೊಡ್ತಾ ಇದೆ ಅಂದ್ರೆ, ಒಂದು ವೇಳೆ ಹುಷಾರಿಲ್ಲ ಅಂತನೋ ಮತ್ತೊಂದು ಕಾರಣಗಳಿಂದ ಕಟ್ಟೋಕ್ ಆಗ್ಲಿಲ್ಲ ಅಂತಂದ್ರೂ ಕೂಡ ಅವರು ಬಿಡೋದಿಲ್ಲ. ಬೆಳಗ್ಗೆ 8 ಗಂಟೆಗೆ ಮನೆ ಮುಂದೆ ಬಂದು ನಿಂತ್ರೆ ಸಂಜೆ 8 ಆಗೋ ತನಕ ಕೂಡ ಅವರು ಕಟ್ಟಲೇಬೇಕು. ಇಲ್ಲ ಅಂದ್ರೆ ಅವರು ಚಿನ್ನವನ್ನ ಅಡವಿಟ್ಟು ಮತ್ತೊಂದು ಏನೋ ಮಾಡಿ ಕಟ್ಟಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅನೇಕ ಗ್ರಾಮಗಳಲ್ಲಿ ಜನರು ಊರನ್ನ ತೊಡಿತಾ ಇದ್ದಾರೆ, ಕೆಲಸವನ್ನ ಆರಿಸಿ ಬೇರೆ ಕಡೆ ಹೋಗ್ತಾ ಇರುವಂತದ್ದು. ಅಂದ್ರೆ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೋ ಅವರ ಬಳಿ ಮಕ್ಕಳನ್ನ ಬಿಟ್ಟು ಗಂಡ ಒಂದು ಕಡೆ ಕೆಲಸ ಮಾಡ್ಲಿಕ್ಕೆ, ಹೆಂಡತಿ ಒಂದು ಕಡೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇರುವಂತದ್ದು. ಸದ್ಯಕ್ಕೆ ಈ ಬಗ್ಗೆ ಸಾಕಷ್ಟು ದೂರುಗಳು ಕೊಟ್ಟರು ಕೂಡ ಜಿಲ್ಲಾಡಳಿತ ಆಗ್ಲಿ ಮತ್ತು ಸಚಿವರಾಗ್ಲಿ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ನಮಗೆ ನ್ಯಾಯ ಬೇಕು, ಮೈಕ್ರೋ ಫೈನಾನ್ಸ್ ಗಳಿಂದ ನಾವು ಬೇಸತ್ತಿದ್ದೇವೆ. ಎಷ್ಟೋ ಜನರು ಈಗಾಗಲೇ ಊರನ್ನು ಬಿಟ್ಟಿದ್ದಾರೆ, ಇನ್ನೊಂದಷ್ಟು ಮಂದಿ ಕಣ್ಣಿಗೂ ಸಹ ಕಾಣೋದಿಲ್ಲ, ಅಷ್ಟು ದೂರಕ್ಕೆ ಹೋಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಆನಂದ್. ಈ ಕ್ಷಣದ ಅಪ್ಡೇಟ್ಸ್ಗೆ ಇದೊಂದು ಫಾಲೋ ಅಪ್ ನಾವು ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟವರು ಅಗತ್ಯವಾಗಿ ತುರ್ತು ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂದರೆ ಎಷ್ಟೋ ಜನಕ್ಕೆ ಮಾನಸಿಕವಾಗಿ ಇದರಿಂದ ತುಂಬಾನೇ ಹಿಂಸೆ ಆಗ್ತಿದೆ, ಕೆಲವರಿಗೆ ಬಾಯೇ ಬರ್ತಿಲ್ಲ, ಮಾತಾಡೋಕ್ಕೂ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಲಿ ಇದ್ದಾರೆ. ಸೊ ಸಾಲ ತಗೊಂಡಿದ್ದಾರೆ, ಹೌದು, ಕಟ್ಟೋದಕ್ಕೊಂದಿಷ್ಟು ಟೈಮ್ ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ಈ ನಿಟ್ಟಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನ್ನು ಹಾಕುವಂಥ ಅಗತ್ಯತೆ ಖಂಡಿತ ಇದೆ. ಈ ನಿಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಗಮನ ಹರಿಸಬೇಕು ಅಂತ ಕೇಳ್ತಾ